ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ತಪ್ಪಿಸಿಕೊಂಡು ವಿದೇಶಕ್ಕೆ ಹೋಗಿದ್ದಾನೆ ಅಂದರೆ ಆತ ತಪ್ಪು ಮಾಡಿದ್ದಾನೆ ಎಂದರ್ಥ ಎಂದು ಆಪ್ ಪಕ್ಷದ ರಾಜ್ಯ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣನಂತವರನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರದು. ಪ್ರಜ್ವಲ್ ತಪ್ಪಿಸಿಕೊಂಡು ವಿದೇಶಕ್ಕೆ ಹೋಗಿದ್ದಾನೆ ಅಂದ್ರೆ ಆತ ತಪ್ಪು ಮಾಡಿದ್ದಾನೆ. ಪ್ರಜ್ವಲ್ ಬಂಧನಕ್ಕೆ ಈಗಾಗಲೇ ಎಸ್ಐಟಿ ಬಲೆ ಬೀಸಿದೆ, ಶೀಘ್ರವೇ ಬಂಧನವಾಗಲಿದೆ ಎಂದರು. ಸಾರ್ವಜನಿಕವಾಗಿ ಮತ್ತು ಪದವೀಧರ ಕ್ಷೇತ್ರದ ಮತದಾರರಿಗೆ 3ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಮತದಾನ ಮಾಡೋದು ನಮ್ಮ ಪಕ್ಷೇತರ ಅಭ್ಯರ್ಥಿಯಾದಂಥ ರಾಣಾ ಪ್ರತಾಪ್ ರೆಡ್ಡಿ ಅವರಿಗೆ ಮಾಡಬೇಕು ಅಂತ ಕೇಳೋದಕ್ಕೋಸ್ಕರವಾಗಿ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರೀಯ ಪಕ್ಷ ಕೇಜ್ರಿವಾಲ್ರವರ ಮಾರ್ಗದರ್ಶನಡಿಯಲ್ಲಿ ಸಂಪೂರ್ಣ ಬೆಂಬಲವನ್ನು ಪಕ್ಷೇತರ ಅಭ್ಯರ್ಥಿಗೆ, ಯಾಕೆಂದರೆ ಆಮ್ ಆದ್ಮಿ ಪಾರ್ಟಿಯಿಂದ ಜನಸಾಮಾನ್ಯರ ಪಕ್ಷ, ಪ್ರತಾಪ್ ರೆಡ್ಡಿ ಅವರು ಜನಸಾಮಾನ್ಯ ವ್ಯಕ್ತಿ, ಆದ್ದರಿಂದ ಆ ಜನಸಾಮಾನ್ಯರಿಗೆ ಸ್ಪಂದಿಸೋದಕ್ಕೆ ಸಾಧ್ಯ ಇರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅದೆಲ್ಲಕ್ಕಿಂತ ಸಜ್ಜನಿಕೆ, ಸೌಜನ್ಯ, ಪ್ರಾಮಾಣಿಕತನ ಮತ್ತು ಸೋಲ್ಲಿ ಗೆಲ್ಲಿ ಕ್ಷೇತ್ರದ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. 7 ಜಿಲ್ಲೆಗಳಿದ್ದಾವೆ. ಅದರೊಳಗೆ ವಿಶೇಷವಾಗಿ ಅವರಿಗೆ ಸ್ವಲ್ಪ ಕಡಿಮೆ ಪರಿಚಿತ ಇರತಕ್ಕಂಥದ್ದು ಗುಲ್ಬರ್ಗ, ಆಮೇಲೆ ಇದು ಯಾದಗಿರಿ ಮತ್ತು ಬೀದರು. ಮಿಕ್ಕಿದ್ದ ಆ ಕಡೆ ಸಂಪೂರ್ಣವಾಗಿ ಟ್ರಸ್ಟ್ ಮಾಡ್ಕೊಂಡು ಅವರು ಕೇವಲ ಬರೀ ಒಬ್ಬ ವ್ಯಕ್ತಿಯಾಗಲ್ಲ, ಸಾರ್ವಜನಿಕರ ಸಾಮಾಜಿಕ ಚಿಂತನೆ ಸರ್ವರಿಗೂ ಸಮಪಾಲು ಅನ್ನೋ ದೃಷ್ಟಿಯಿಂದ ಟ್ರಸ್ಟ್ ಮಾಡಿಕೊಂಡು ಪದವೀಧರ ಉದ್ಯೋಗಿಗಳಿಗೆ ಉದ್ಯೋಗ ಕೊಡಿಸ್ತಕ್ಕಂಥ ಕೆಲಸ ಇರ್ಬೋದು, ಆಮೇಲೆ ಅಕ್ಷಯ ಪಾತ್ರೆ ಅನ್ನೋದಕ್ಕೆ ಜಾಗ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಭೂಮಿಗಳು ದಾನ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವನ್ನು ನಿರಂತರ ಮಾಡ್ಕೊಂಡು ಬಂದಿದ್ದಾರೆ. ಹೋದ್ಸರಿ ಅವರಿಗೆ ಕಡಿಮೆ ಅಂತರದಲ್ಲಿ ತಿರಸ್ಕೃತ ಮತಗಳಿಂದ ಸೋತಿದ್ದಾದ್ದರಿಂದ ಈ ಬಾರಿ ನಿಂತಿದ್ದಾರೆ. ನಾವು ಸಂಪೂರ್ಣ ಬೆಂಬಲವನ್ನು ನಾವು 7 ಜಿಲ್ಲೆಯಲ್ಲಿ ಕೊಡ್ತಾ ಇದ್ದೀವಿ. ಅದೆಲ್ಲಕ್ಕಿಂತ ಹೆಚ್ಚಿಗೆ ಹಿಂದಿನ ಯಾರನ್ನೂ ವ್ಯಕ್ತಿಗತವಾಗಿ ನಿಂದೆ ಮಾಡೋದಿಲ್ಲ. ಹಿಂದೆ ಇದ್ದಂಥ ಭಾಳ ಮಾಜಿ MLCಗಳಾದಂಥವ್ರು ಇಬ್ಬರು, ಈಗ ಮಾಜಿ ಆಗ್ತಾ ಇರೋರೊಬ್ಬರು, ಇಬ್ಬರು 6 ವರ್ಷಗಳ ಕಾಲ ಪ್ರಾತಿನಿಧ್ಯವನ್ನು ಹೇಗೆ ಉಪಯೋಗಿಸ್ಕೊಂಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದನ್ನು ತುಲನೆ ಮಾಡಿ ಇವರು ಚುನಾವಣೆಗೆ ನಿಲ್ಲದೇ ಇರಲಿ, ಇವರು ಕುಟುಂಬ, ಇವರು ಟ್ರಸ್ಟು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು ಅವರ ಸೌಜನ್ಯ, ಸಜ್ಜನಿಕೆ, ಕ್ಷೇತ್ರಕ್ಕೆ ಎಷ್ಟು ಸಾರಿ ಬಂದಿದ್ದಾರೆ ಅಂತ ಅಂದಾಗ ಇಬ್ಬರದು ಕೂಡ ಭಾಳಷ್ಟು ಅದು ಜುಗುಪ್ಸೆ ಬರ್ತಕ್ಕಂಥ ರೀತಿಯಲ್ಲಿ ಇದೆ. ಈ ಸತಿ ಆಗಿದ್ದವರಂತೂ ಅದು ಯಾವ ಕ್ಷೇತ್ರಕ್ಕೂ ಯಾವಾಗಲೂ ಓದಂಗೆ ಕಾಣಿಸ್ತಿಲ್ಲ. ದುಡ್ಡಿನಿಂದಲೋ ಮತ್ತು ಯಾವ್ಯಾವುದೋ ಸಮಾಜದ ಒತ್ತಡ ಇದರಿಂದಲೋ ಶಕ್ತಿಯಿಂದಲೋ ಗೆದ್ದು ಬಿಡ್ತೀವಿ ಅನ್ಕೊತಿದ್ರೆ ಅದು ಆಗಬಾರ್ದು. ಜನಸಾಮಾನ್ಯರ ಜೊತೆಯಲ್ಲಿ ಇರಬೇಕಾದ್ದರಿಂದ ಪದವೀಧರ ಕ್ಷೇತ್ರಕ್ಕೆ ಮಾತ್ರ ಇವ್ರಿಗೆ ಸೀಮಿತ ಅಲ್ಲ, ಪದವೀಧರ ಕ್ಷೇತ್ರದಿಂದ ಪದವೀಧರದವರಿಗೆ ಆದ್ಯತೆ ಕೊಡೋದ್ರ ಜೊತೆಗೆ ರಾಜ್ಯದ ಹಿತವನ್ನು ಕಾಪಾಡಬೇಕಾಗುತ್ತೆ. ಶಾಸನ ಮಾಡಬೇಕಾದ್ರೆ, ಕಾನೂನುಗಳನ್ನು ಮಾಡಬೇಕಾದ್ರೆ ಅಲ್ಲೇ ಅವರೆಲ್ಲರ ಸಮಸ್ಯೆಗಳನ್ನು ಇಟ್ಟುಕೊಂಡು ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಹೋದ್ಸರಿ ಏನು ಅವ್ರಿಗೆ ಅನ್ಯಾಯ ಆಗುತ್ತೆ, ಗೆದ್ದೂ ಸೋತಿದ್ದಾರೆ, ಅದನ್ನು ಸಂಪೂರ್ಣವಾಗಿ ಗೆಲ್ಲಿಸಬೇಕು ಅಂತ ನಾನು ನಿಮ್ಮ ಮುಖೇನ ಮನವಿ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಚುನಾವಣೆಗೂ ಏನು ಸಂಬಂಧ ಸರ್? ಪ್ರಜ್ವಲ್ ರೇವಣ್ಣ, ತಿಮ್ಮ, ರಾಮ, ಬೊಮ್ಮ ಅಂತ ಹೇಳೋದಿಲ್ಲ. ಈ ಸಮಾಜದಲ್ಲಿ ಗಂಡು ಹೆಣ್ಣು ಅನ್ನತಕ್ಕಂಥದ್ದು 2 ವ್ಯಕ್ತಿಗಳು, ಆದರೆ ಅವರು ಕೂಡ ಮನುಷ್ಯರು. ಆದರೆ ಎಲ್ಲೋ ಒಂದು ಕಡೆ ಒಂದು ಗೌರವ ಅಂತಕ್ಕಂಥದ್ದಿದೆ. ಮಹಿಳೆಯರಿಗೆ ಕೊಡಬೇಕಾದ ಗೌರವ, ಯಾರ್ಯಾರಿಗೆ ಯಾವ್ಯಾವ ರೀತಿ ಅಕ್ಕನಿಗೆ ಕೊಡಬೇಕಾದ ಗೌರವ, ತಂಗಿಗೆ ಕೊಡಬೇಕಾದ ಗೌರವ, ತಾಯಿಗೆ ಕೊಡಬೇಕಾದ ಒಂದು ಸಂಪ್ರದಾಯ, ಒಂದು ಪದ್ಧತಿ ಇರುತ್ತೆ. ಆ ದೃಷ್ಟಿಯಿಂದ ಸಾರ್ವಜನಿಕವಾಗಿ ಅಥವಾ ಯಾವುದೇ ವೈಯಕ್ತಿಕವಾಗಿ ತಮ್ಮ ನಡವಳಿಕೆಯಲ್ಲಿ ಈ ಥರದ ವ್ಯತ್ಯಾಸಗಳಾದಾಗ ಅಂಥವ್ರನ್ನ ಕ್ಷಮಿಸೋದು ಸಾಧ್ಯ ಇಲ್ಲ, ಕ್ಷಮಿಸಲೂಬಾರ್ದು. ಯಾವುದೇ ಸರ್ಕಾರ ಇರಲಿ, ಯಾವ ರೀತಿಯಲ್ಲಾದರೂ ಕೂಡ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಹೇಳಬೇಕಾದ್ರೆ ಅಂಥ ವ್ಯಕ್ತಿಗಳಿದ್ದರೆ ಹೆದರ್ಕೋಬೇಕಾಗಿಲ್ಲ, ನಾವಿದ್ದೀವಿ ಅನ್ನೋ ಧೈರ್ಯ ತೋರಿಸ್ಬೇಕಾದ್ರೆ ಕಠಿಣವಾದ ಶಿಕ್ಷೆ ಆಗಲೇಬೇಕು. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.